ವಿಶ್ವಪಥ ವೀಕ್ಷಕರಿಗೆ ನಮಸ್ಕಾರ. ನನ್ನ ಹೆಸರು ಕಿಶೋರ್ ಕುಮಾರ್ ಅಂತ. ನಾನು ಮಲೆನಾಡು ಜನಪರ ಹೋರಾಟ ಸಮಿತಿಯ ಅಧ್ಯಕ್ಷನಾಗಿ ಪರಿಸರ ಕಾರ್ಯಕರ್ತನಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ನಾವು ಬಹಳ ಮುಖ್ಯವಾಗಿ ಪಶ್ಚಿಮ ಘಟ್ಟಗಳನ್ನು ಉಳಿಸ್ಬೇಕು ಅಂಥೇಳಿ ಸುದೀರ್ಘ ಸಮಯದಿಂದ ಒಂದು ಹೋರಾಟ ಮಾಡಿ ಅನೇಕ ಯೋಜನೆಗಳಿಂದ ಪಶ್ಚಿಮ ಘಟ್ಟಗಳಿಗೆ ಹಾನಿಯಾಗತ್ತೆ ಅಂತ ಯಾವ್ಯಾವ ಯೋಜನೆಗಳು ಬಂತು ಅಂಥ ಸಂದರ್ಭದಲ್ಲಿ ಅವುಗಳ ವಿರುದ್ಧ ಧ್ವನಿ ಎತ್ತಿ ಅವುಗಳ ರಕ್ಷಣೆ ಮಾಡಬೇಕು. ಮತ್ತು ಈಗೇನು ಆನೆ ಮಾನವ ಸಂಘರ್ಷ ಮತ್ತು ಒಟ್ಟಾರೆ ವನ್ಯಜೀವಿ ಮಾನವ ಸಂಘರ್ಷ ಏನಿದೆ ಪಶ್ಚಿಮ ಘಟ್ಟಗಳಲ್ಲಿ ಅದನ್ನು ಸಹ ತಗ್ಗಿಸ್ಬೇಕು ಅಂಥೇಳಿ ಈ ರೀತಿ ಹೋರಾಟಗಳನ್ನು ಮಾಡ್ಕೊಂಡು ಬಂದಿದ್ದೀವಿ. ಈಗ ಈ ಪಶ್ಚಿಮ ಘಟ್ಟಗಳು ಬಹಳ ಪ್ರಮುಖವಾದ ಜೀವ ವೈವಿಧ್ಯತೆಯನ್ನು ಹೊಂದಿರುವಂಥ, ಜಗತ್ತಿನಲ್ಲೇ ನಮ್ಮ ಪಶ್ಚಿಮ ಘಟ್ಟ 12 ಅತಿ ಪ್ರಮುಖ ಜೀವ ವೈವಿಧ್ಯ ತಾಣಗಳಲ್ಲಿ ಒಂದು ಅಂತ ಹೇಳಿ ಗುರುತಿಸ್ಕೊಂಡಿದೆ. ಇಂಥ ಪಶ್ಚಿಮ ಘಟ್ಟಗಳನ್ನು ಸಂರಕ್ಷಣೆ ಮಾಡಬೇಕು ಅಂತ ಹೇಳಿ ಈ ಹಿಂದೆ ಕೇಂದ್ರ ಸರ್ಕಾರ ಜೈರಾಮ್ ರಮೇಶ್ ಅವರು ಅಲ್ಲಿ ಕೇಂದ್ರ ಪರಿಸರ ಮತ್ತು ಅರಣ್ಯ ಸಚಿವರಾಗಿದ್ದಂಥ ಸಂದರ್ಭದಲ್ಲಿ ಗಾಡ್ಗಿಲ್ ಅವರ ನೇತೃತ್ವದಲ್ಲಿ ವೆಸ್ಟರ್ನ್ ಘಾಟ್ಸ್ ಎಕಾಲಜಿ ಎಕ್ಸ್ಪರ್ಟ್ ಪ್ಯಾನಲ್ ಅಂತ ಹೇಳಿ ಒಂದು ಸಮಿತಿಯನ್ನು ರಚನೆ ಮಾಡಿದರು. ಮುಖ್ಯ ಉದ್ದೇಶ ಏನಂತಂದರೆ ಪಶ್ಚಿಮ ಘಟ್ಟಗಳು ವಿಪರೀತ ಪ್ರಮಾಣದಲ್ಲಿ ನಾಶವಾಗ್ತಾ ಇದೆ, ಅದನ್ನು ಸಂರಕ್ಷಣೆ ಮಾಡೋದಕ್ಕೆ ಏನು ಮಾಡಬೇಕು ಅನ್ನೋ ಒಂದು ಚಿಂತನೆಯ ಹಿನ್ನೆಲೆಯಲ್ಲಿ ಈ ಒಂದು ಪ್ಯಾನಲನ್ನು ಅವರು ರಚನೆ ಮಾಡಿದರು. ಗಾಡ್ಗಿಲ್ ಅವರ ತಂಡ ಇಡೀ ಪಶ್ಚಿಮ ಘಟ್ಟ ಅಂದರೆ ಸುಮಾರು 1600 ಕಿಲೋಮೀಟ್ರ್ ಉದ್ದ ಇದೆ. ಅದು ಗುಜರಾತ್ ಮತ್ತು ಮಹಾರಾಷ್ಟ್ರದ ತಪ್ತಿ ನದಿ ಕಣಿವೆಯಿಂದ ಪ್ರಾರಂಭವಾದರೆ ಇಲ್ಲಿ ಕನ್ಯಾಕುಮಾರಿವರೆಗೂ ವ್ಯಾಪಿಸ್ಕೊಂಡಿದೆ. ಸುಮಾರು 6 ರಾಜ್ಯಗಳು ಇದ್ರ ವ್ಯಾಪ್ತಿಗೆ ಬರುತ್ತೆ. ಗುಜರಾತ್, ಮಹಾರಾಷ್ಟ್ರ, ಗೋವಾ, ಕರ್ನಾಟಕ, ತಮಿಳುನಾಡು, ಕೇರಳ, ಹೀಗೆ ಇಷ್ಟೂ ರಾಜ್ಯಗಳ ವ್ಯಾಪ್ತಿಯಲ್ಲಿ ಬಂದಿರುವಂಥ ಒಂದು ಘಟ್ಟ ಶ್ರೇಣಿ ಇದು. ಪಶ್ಚಿಮ ದಿಕ್ಕಿಗೆ ಇರೋದ್ರಿಂದ ಇದನ್ನು ಪಶ್ಚಿಮ ಘಟ್ಟಗಳು ಅಂತ ಹೇಳಿ ಕರೀತಾರೆ. ಮತ್ತು ಇದು ಸುಮಾರು 1,64,000 ಚದುರ ಕಿಲೋಮೀಟ್ರ್ ವಿಸ್ತೀರ್ಣವನ್ನು ಹೊಂದಿದೆ. ಮತ್ತು ಅನೇಕ ಜೀವ ವೈವಿಧ್ಯ ತಾಣ ಅಂತ ಈಗಾಗಲೇ ಪ್ರಮುಖ ತಾಣ ಅಂತ ಗುರುತಿಸಲ್ಪಟ್ಟಿರೋದ್ರಿಂದ ಇಲ್ಲಿ ಅಳಿವಿನಂಚಿನಲ್ಲಿರುವ ಅನೇಕ ಜೀವಿಗಳು ಇದ್ದಾವೆ. ಅದರಲ್ಲಿ ಸಿಂಹಬಾಲದ ಸಿಂಗಳಿಕ, ಲಯನ್ ಟೈಲ್ಡ್ ಮಕಾಕ್ ಅಂತ ಹೇಳಿ ಕರಿತೀವಿ. ಆಮೇಲೆ ಬರ್ಕಾ ಅಂತ ಹೇಳಿ, ಮೌಸ್ ಡೀರ್ ಅಂತ ಅದೊಂದು, ಸಿಲೋನ್ ಪ್ರಾಗ್ಮೌತ್ ಬರ್ಡು, ಮತ್ತು ಟೈಗರು, ಈ ಥರದ್ದು ಅನೇಕ ಜೀವಿಗಳು ಇಲ್ಲಿದ್ದಾವೆ. ಕಾಳಿಂಗ ಸರ್ಪ ಇರ್ಬೋದು. ಇಂಥ ಒಂದು ಬಹಳ ಪ್ರಾಮುಖ್ಯತೆಯನ್ನು ಹೊಂದಿರುವಂಥ ಈ ಘಟ್ಟ ಶ್ರೇಣಿಯನ್ನು ಉಳಿಸ್ಬೇಕು ಅಂಥೇಳಿ ಗಾಡ್ಗಿಲ್ ಸಮಿತಿಯನ್ನು ರಚನೆ ಮಾಡಲಾಯಿತು. ಗಾಡ್ಗಿಲ್ಲು ಭಾಳ ಹಿರಿಯ ಪರಿಸರ ವಿಜ್ಞಾನಿ. ಭಾರತ ದೇಶದಲ್ಲಿ ಬಹುಶಃ ಅವರೇ ಅತ್ಯಂತ ಹಿರಿಯ ಪರಿಸರ ವಿಜ್ಞಾನಿ ಅಂತ ಅನಿಸುತ್ತೆ. ಅವರಿಗೆ ಅವರು ನಿನ್ನೆ ಅಗಲಿದಂಥ ಸಂದರ್ಭದಲ್ಲಿ ಅವರಿಗೆ 83 ವರ್ಷ ವಯಸ್ಸಾಗಿತ್ತು. ಭಾಳ ಸರಳರು, ಸಜ್ಜನರು, ಮತ್ತು ಗ್ರೌಂಡ್ ಲೆವೆಲ್ ಅಂದರೆ ತುಂಬ ಅಂದರೆ ಎಲ್ಲ ಜನರ ಜೊತೆ ಬೆರೆತು ಕೆಲಸ ಮಾಡುವಂಥ ಒಂದು ಸ್ವಭಾವ ಅವರಿಗಿತ್ತು. ಮತ್ತು ತುಂಬ ಅವರು ಅಧ್ಯಯನದಿಂದ ಗಳಿಸಿರುವಂಥ ಜ್ಞಾನ ಒಂದು ಕಡೆ ಆದರೆ ಅನುಭವ ಜ್ಞಾನ ತುಂಬ ಅಗಾಧವಾಗಿತ್ತು. ಅವರ ಶಿಷ್ಯಂದಿರು ಇಡೀ ಭಾರತದಲ್ಲಿ ಇವತ್ತು ತುಂಬ, ಬಹುಶಃ ವಿದೇಶಗಳಲ್ಲೂ ಇದ್ದಾರೆ, ತುಂಬ ಜನ ಅವರ ಶಿಷ್ಯಂದಿರು ಇದ್ದಾರೆ. ಹಾಗಾಗಿ ಅವರು ಏನು ಆ ವರದಿಯಲ್ಲಿ ಈ ಅಧ್ಯಯನ ಮಾಡಿ ವರದಿಯನ್ನು ಏನು ವಾಪಸ್ಸು ಕೇಂದ್ರ ಸರ್ಕಾರಕ್ಕೆ ಸಲ್ಲಿಕೆ ಮಾಡಿದರು, ಆ ವರದಿಯಲ್ಲಿ ಇಡೀ ಪಶ್ಚಿಮ ಘಟ್ಟಗಳನ್ನು ಅದರ ಸುಮಾರು ಒಂದು 60% ಸಂರಕ್ಷಣೆ ಮಾಡಲೇಬೇಕಾದಂಥ ಅನಿವಾರ್ಯತೆ ಇದೆ ಅಂಥೇಳಿ ಅವರು ವರದಿಯಲ್ಲಿ ಹೇಳ್ತಾರೆ. ಮತ್ತು ಬಹಳ ಪ್ರಮುಖವಾಗಿ ಅಲ್ಲಿಯ ಸ್ಥಳೀಯ ಜನರಿಗೆ, ಉದಾಹರಣೆಗೆ ಗ್ರಾಮ ಪಂಚಾಯಿತಿಗಳು ಮತ್ತು ಅಲ್ಲಿ ಗ್ರಾಮೀಣ ಪ್ರದೇಶದ ಜನರು ಏನಿದ್ದಾರೆ ಅವರುಗಳಿಗೆ ಅದರ ಸಂರಕ್ಷಣೆಯ ಜವಾಬ್ದಾರಿಯನ್ನು ಕೊಡಬೇಕು ಅಂಥೇಳಿ ಗಾಡ್ಗಿಲ್ ಅವರು ವರದಿಯಲ್ಲಿ ಹೇಳಿದ್ದಾರೆ. ಅವರಿಗೆ ಈ ವರದಿಯನ್ನು ತಯಾರು ಮಾಡಬೇಕು ಅಂತ ಹೇಳಿದಂಥ ಸಂದರ್ಭದಲ್ಲಿ 3 ಯೋಜನೆಗಳ ಬಗ್ಗೆನೂ ಸಹ ಆ ವರದಿ ಕೊಡಬೇಕು ಅಂಥೇಳಿ ಸರ್ಕಾರ ಕೇಳ್ಕೊಂಡಿತ್ತು. ಅದರಲ್ಲಿ ಗುಂಡ್ಯಾ ಜಲವಿದ್ಯುತ್ ಯೋಜನೆ, ಇದು ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕಿನ ಪಶ್ಚಿಮ ಘಟ್ಟ ವ್ಯಾಪ್ತಿಯಲ್ಲಿ ಅನುಷ್ಠಾನ ಮಾಡಬೇಕು ಅಂತ ಕರ್ನಾಟಕ ಪವರ್ ಕಾರ್ಪೊರೇಷನ್ ಅವರು ಹೊರಟಿದ್ರು, ಆ ಒಂದು ಯೋಜನೆ. ಮತ್ತು ಕೇರಳದ ಅತಿರಪಳ್ಳಿ ಜಲವಿದ್ಯುತ್ ಯೋಜನೆ ಅದ್ರ ಬಗ್ಗೆ, ಇನ್ನು ಗೋವಾದಲ್ಲಿ ಒಂದು ಯೋಜನೆ. ಈ 3 ಯೋಜನೆಗಳ ಬಗ್ಗೆ ಅವರು ನೀವು ನಿಮ್ಮ ಅಭಿಪ್ರಾಯವನ್ನು ಕೊಡಿ ಅಂತ ಕೇಳಿದರು. ಹಾಗಾಗಿ ನಾವು ಆ ಸಂದರ್ಭದಲ್ಲಿ ಗುಂಡ್ಯಾ ಜಲವಿದ್ಯುತ್ ಯೋಜನೆ ವಿರುದ್ಧ ಒಂದು ದೊಡ್ಡ ಚಳುವಳಿಯನ್ನು
ಮಾಡ್ತಾ ಇದ್ವಿ. ಆ ಸಂದರ್ಭದಲ್ಲಿ 2010 ಇಸ್ವಿಯಲ್ಲಿ ಬಹುಶಃ ಸೆಪ್ಟೆಂಬರ್ ತಿಂಗಳಂತ ಕಾಣಿಸುತ್ತೆ, ಆ ಸಂದರ್ಭದಲ್ಲಿ ಗಾಡ್ಗಿಲ್ ಅವರು ಇಲ್ಲಿ ಬಂದರು. ಹೊಂಗಡಹಳ್ಳಕ್ಕೆ, ಸಕಲೇಶ್ಪುರ ತಾಲೂಕಿನ ಹೊಂಗಡಹಳ್ಳ ಮತ್ತು ಕಾಗಿನೆರೆ, ರಕ್ಷಿತಾರಣ್ಯ, ಹೀಗೆ ಬೇರೆ ಬೇರೆ ಪ್ರದೇಶಗಳಿಗೆ ಬಂದು ಅರಣ್ಯವನ್ನು ವೀಕ್ಷಣೆ ಮಾಡಿ, ಯೋಜನಾ ಸ್ಥಳದ ಅರಣ್ಯ ಸ್ಥಳ ಪರಿಶೀಲನೆ ಮಾಡಿ, ಮತ್ತು ಜನರ ಜೊತೆ, ಗ್ರಾಮೀಣ ಪ್ರದೇಶದ ಜನರ ಜೊತೆ ಸಭೆಯನ್ನು ನಡೆಸಿ ಅವರ ಅಭಿಪ್ರಾಯಗಳನ್ನು ಸಂಗ್ರಹ ಮಾಡಿಕೊಂಡು, ಅದ್ರ ಜೊತೆಗೆ ಅವರ ತಂಡ ಪ್ರೊಫೆಸರ್ ಟಿ ವಿ ರಾಮಚಂದ್ರ ಅವರ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಿಂದ ಒಂದು ತಂಡವನ್ನು ರಚನೆ ಮಾಡ್ಕೊಂಡು ಅವರು ಭಾಳ ಸುದೀರ್ಘವಾದಂಥ ಅಧ್ಯಯನವನ್ನು ಮಾಡಿ ಅದ್ರ ವರದಿಯನ್ನು ಗಾಡ್ಗಿಲ್ ಅವರಿಗೆ ಕೊಟ್ಟರು. ಹಾಗಾಗಿ ಅವರು ಈ ಗುಂಡ್ಯ ಪ್ರದೇಶದ ವೀಕ್ಷಣೆ ಎಲ್ಲ ಮಾಡಿ ನಮ್ಮ ಅಹವಾಲನ್ನೆಲ್ಲ ಕೇಳಿದ ನಂತರ ಅವರು ಏನು ತಮ್ಮ ವರದಿಯಲ್ಲಿ ಯಾವ ಕಾರಣಕ್ಕೂ ಈ ಯೋಜನೆಯನ್ನು ಅನುಷ್ಠಾನ ಮಾಡಬಾರ್ದು, ಅನುಷ್ಠಾನ ಮಾಡಿದ್ದೇ ಆದಲ್ಲಿ ತುಂಬ ದೊಡ್ಡ ಪ್ರಮಾಣದ ಪರಿಸರ ನಾಶ ಆಗುತ್ತೆ ಅಂಥೇಳಿ, ಯಾಕೆಂದರೆ ಗುಂಡ್ಯ ವ್ಯಾಲಿ ಅತಿ ಸೂಕ್ಷ್ಮ ಪರಿಸರವನ್ನು ಹೊಂದಿರುವಂಥ ಒಂದು ಪ್ರದೇಶ ಅಂಥೇಳಿ ಗಾಡ್ಗಿಲ್ ಅವರು ತಮ್ಮ ವರದಿಯಲ್ಲಿ ಹೇಳಿದರು. ಆದರೆ ಬಹಳ ವಿಪರ್ಯಾಸ ಅಂದರೆ ಗಾಡ್ಗಿಲ್ ಕೊಟ್ಟಂಥ ಈ ವರದಿ ಏನಿತ್ತು ಅದನ್ನು ವಾಪಸ್ ಕೊಡಬೇಕಾದ್ರೆ ಕೇಂದ್ರ ಸರ್ಕಾರಕ್ಕೆ ಸಲ್ಲಿಕೆ ಮಾಡುವಂಥ ಸಂದರ್ಭದಲ್ಲಿ ಅಲ್ಲಿ ಜಯರಾಮ್ ರಮೇಶ್ ಅವರ ಸ್ಥಾನ ಬದಲಾವಣೆ ಆಗಿತ್ತು. ಆ ಸ್ಥಾನಕ್ಕೆ ಜಯಂತಿ ನಟರಾಜನ್ ಅವರು ಬಂದಿದ್ದರು. ಹಾಗಾಗಿ ಮತ್ತೆ ರಾಜಕೀಯ ಒತ್ತಡನೂ ಸಹ ಈ ವರದಿಯ ಅನುಷ್ಠಾನದ ವಿರುದ್ಧ ಇತ್ತು. ಎಲ್ಲ ರಾಜ್ಯಗಳು ಸಹ, ಈ 6 ರಾಜ್ಯಗಳೇನು ಹೇಳಿದೆ, ಪಶ್ಚಿಮ ಘಟ್ಟ ವ್ಯಾಪ್ತಿಯ ರಾಜ್ಯಗಳು, ಇವೆಲ್ಲ ರಾಜ್ಯಗಳ ಸರ್ಕಾರಗಳು ಈ ಒಂದು ವರದಿಯನ್ನು ಅನುಷ್ಠಾನ ಮಾಡಬಾರ್ದು ಎನ್ನುವ ಒಂದು ನಿಲುವನ್ನು ತಳೆದು ಅದನ್ನು ಕೇಂದ್ರ ಸರ್ಕಾರಕ್ಕೆ ತಮ್ಮ ವಿರೋಧವನ್ನು ವ್ಯಕ್ತಪಡಿಸಿದರು. ಆ ಸಂದರ್ಭದಲ್ಲಿ ಜಯಂತಿ ನಟರಾಜನ್ ಅವರು ಈ ಗಾಡ್ಗಿಲ್ ವರದಿಯನ್ನು ಪುನರ್ ಪರಿಶೀಲನೆ ಮಾಡೋದಕ್ಕೆ ಅಂತ ಹೇಳಿ ಕಸ್ತೂರಿ ರಂಗನ್ ಅವರ ಅಧ್ಯಕ್ಷತೆಯಲ್ಲಿ ಹೈ ಲೆವೆಲ್ ವರ್ಕಿಂಗ್ ಗ್ರೂಪ್ ಅಂತ ಹೇಳಿ ಇನ್ನೊಂದು ಕಮಿಟಿಯನ್ನು ರಚನೆ ಮಾಡಿದರು. ಆ ಸಂದರ್ಭದಲ್ಲಿ ಬಹಳ ಕಸ್ತೂರಿ ರಂಗನ್ ಅವರ ಅಧ್ಯಕ್ಷತೆಯನ್ನು ವಿರೋಧಿಸಿ ಇಡೀ ಭಾರತದಲ್ಲಿ ಧ್ವನಿಗಳು ಇದ್ವು. ಯಾಕೆ ಅಂತಂದ್ರೆ ಗಾಡ್ಗಿಲ್ ಒಬ್ರು ಬಹಳ ಹಿರಿಯ ಪರಿಸರ ವಿಜ್ಞಾನಿ, ಆದರೆ ಕಸ್ತೂರಿ ರಂಗನ್ ಅವರು ಸ್ಪೇಸ್ ಸೈಂಟಿಸ್ಟ್, ಬಾಹ್ಯಾಕಾಶ ವಿಜ್ಞಾನಿ. ಹಾಗಾಗಿ ಅವರಿಗೆ ಯಾವ ಅರ್ಹತೆ ಇದೆ ಅಂತ ಹೇಳಿ, ಒಬ್ಬ ಪರಿಸರ ವಿಜ್ಞಾನಿ ಮಾಡಿದಂಥ ವರದಿಯನ್ನ ಪುನರ್ ಪರಿಶೀಲನೆ ಮಾಡೋದಕ್ಕೆ ಒಬ್ಬ ಬಾಹ್ಯಾಕಾಶ ವಿಜ್ಞಾನಿಗೆ ಯಾವ ಅರ್ಹತೆ ಇದೆ ಅಂತ. ಆದರೂ ಕೇಂದ್ರ ಸರ್ಕಾರ ಆ ವಿರೋಧವನ್ನು ಲೆಕ್ಕಿಸದೆ ಕಸ್ತೂರಿ ರಂಗನ್ ಅವರ ತಂಡವನ್ನು ಅಧ್ಯಯನ ಮಾಡೋದಕ್ಕೆ ಕಳಿಸಿದ್ರು. ಅವರು ಅಧ್ಯಯನ ಮಾಡಿ ಹೈ ಲೆವೆಲ್ ವರ್ಕಿಂಗ್ ಗ್ರೂಪ್ ಸಹ ಒಂದು ವರದಿಯನ್ನು ಕೇಂದ್ರ ಸರ್ಕಾರಕ್ಕೆ ಸಲ್ಲಿಕೆ ಮಾಡ್ತು. ಆದರೆ ವಿಪರ್ಯಾಸ ಅಂದರೆ ಇಲ್ಲಿವರೆಗೆ, ಇವತ್ತಿನವರೆಗೆ ಯಾವ ವರದಿಗಳು ಅನುಷ್ಠಾನ ಆಗಿಲ್ಲ. ವರದಿಗಳು ಯಾಕೆ ಬೇಕು ಅಂತಂದರೆ ಪಶ್ಚಿಮ ಘಟ್ಟಗಳು ವಿಪರೀತ ದಾಳಿಗೆ ಒಳಗಾಗಿವೆ. ಅನೇಕ ಯೋಜನೆಗಳು ಬಂದು ಇಲ್ಲಿ ಈ ಸೂಕ್ಷ್ಮ ಪರಿಸರವನ್ನು ನಾಶ ಮಾಡುವಂಥ ಒಂದು ಕೆಲಸ ನಡೀತಾ ಇದೆ. ಅಭಿವೃದ್ಧಿ ಹೆಸರಿನಲ್ಲಿ ಮಾನವ ನಿರಂತರವಾಗಿ ಪರಿಸರದ ಮೇಲೆ ದಾಳಿಯನ್ನು ಮಾಡ್ತಾನೆ ಬಂದಿದ್ದಾನೆ. ಹಾಗಾಗಿ ಏನು ನಮ್ಮ ಈಗ ಅಸ್ತಿತ್ವದಲ್ಲೇನು ಕಾನೂನುಗಳಿದ್ದಾವೆ, ನಮ್ಮ ಪರಿಸರ ಸಂರಕ್ಷಣೆಗಿರುವಂಥ ಅರಣ್ಯ ಭಾರತ ಫಾರೆಸ್ಟ್ ಕನ್ಸರ್ವೇಷನ್ ಆ್ಯಕ್ಟ್ ಇರ್ಬೋದು, ಎನ್ವಿರಾನ್ಮೆಂಟ್ ಪ್ರೊಟೆಕ್ಷನ್ ಆ್ಯಕ್ಟ್ ಇರ್ಬೋದು, ಬಯೋಲಾಜಿಕಲ್ ಡೈವರ್ಸಿಟಿ ಆ್ಯಕ್ಟು, ವಾಟರ್ ಆ್ಯಕ್ಟು, ಏರ್ ಆ್ಯಕ್ಟು, ಬಯೋಡೈವರ್ಸಿಟಿ ಆ್ಯಕ್ಟು, ಎಲ್ಲ ಆ್ಯಕ್ಟ್ಗಳಿದ್ರೂ ಸಹ, ಆಮೇಲೆ 2010 ನ್ಯಾಷನಲ್ ಗ್ರೀನ್ ಟ್ರೈಬ್ಯುನಲ್ ಆ್ಯಕ್ಟ್ ತಂದರು. ಅದ್ರ ಪ್ರಕಾರ ನ್ಯಾಷನಲ್ ಗ್ರೀನ್ ಟ್ರೈಬ್ಯುನಲ್ಸ್ ಸ್ಥಾಪನೆ ಆಯಿತು. ಸರ್ಕಾರಗಳಲ್ಲಿ ಪರಿಸರ ಸಚಿವಾಲಯ ಇರುತ್ತೆ. ಇಷ್ಟೆಲ್ಲ ಇದ್ರೂ ಸಹ ನಾವು ನಮ್ಮ ಪಶ್ಚಿಮ ಘಟ್ಟಗಳನ್ನು ಸಂರಕ್ಷಣೆ ಮಾಡ್ಕೊಳ್ಳೋದ್ರಲ್ಲಿ ಸೋಲ್ತಾನೆ ಬಂದಿದ್ದೀವಿ. ಈಗಂತೂ ತುಂಬ ಈ ಗ್ಲೋಬಲ್ ವಾರ್ಮಿಂಗ್ ಜಾಸ್ತಿ ಆಗಿರುವಂಥ ಈ ಸಂದರ್ಭದಲ್ಲಿ ಪಶ್ಚಿಮ ಘಟ್ಟಗಳನ್ನು ರಕ್ಷಣೆ ಮಾಡ್ಕೊಳ್ಳೇಬೇಕಾದಂಥ ಒಂದು ಅನಿವಾರ್ಯತೆ ಇದೆ. ಹಾಗಾಗಿ ಗಾಡ್ಗಿಲ್ ಅಂತ ವ್ಯಕ್ತಿಗಳನ್ನ ಕಳ್ಕೊಂಡಂಥ ಸಂದರ್ಭದಲ್ಲಿ ಬಹಳ ದುಃಖ ಯಾಕಾಗತ್ತೆ ಅಂತಂದ್ರೆ, ಪಶ್ಚಿಮ ಘಟ್ಟಗಳು ಅನಾಥವಾದವು ಅಂತ ಅನ್ಸುತ್ತೆ ಕೆಲವು ಸರಿ. ಆದರೆ ಇದು ಕಾಲದ ನಿಯಮದ ಪ್ರಕಾರ ಹಳೆಯಲ್ಲೇ ಹೋಗ್ಲೇಬೇಕು, ಹೊಸದಾಗಿ ಬೇರೆಯವರು ಬರಲೇಬೇಕಾಗತ್ತೆ ಈ ಸಂರಕ್ಷಣಾ ಕ್ಷೇತ್ರಕ್ಕೆ. ಮುಂದೆ ಗಾಡ್ಗಿಲ್ ಅವರ ಶಿಷ್ಯಂದಿರು ಅನೇಕರು ಇರೋದ್ರಿಂದ, ಮತ್ತೆ ಅನೇಕ ಪರಿಸರ ಹೋರಾಟಗಾರರು ಇವತ್ತು ಕರ್ನಾಟಕದಲ್ಲಿ ಬೇರೆ ಎಲ್ಲ ರಾಜ್ಯಗಳಲ್ಲೂ ಇರೋದ್ರಿಂದ ಎಲ್ಲರೂ ಸೇರಿ ಪಶ್ಚಿಮ ಘಟ್ಟಗಳನ್ನು ಸಂರಕ್ಷಣೆ ಮಾಡಲೇಬೇಕು. ಮಾಡೋದ್ರ ಮುಖಾಂತರ ನಾವು ಗಾಡ್ಗಿಲ್ ಅವರಿಗೆ ಒಂದು ನಿಜವಾದ ಶ್ರದ್ಧಾಂಜಲಿಯನ್ನ ಸಲ್ಲಿಸೋದಕ್ಕೆ ಆ ಮುಖಾಂತರ ನಾವು ಸಲ್ಲಿಸ್ಬೋದು
ಅಂಥೇಳಿ ನಾನು ಆಶಿಸ್ತೀನಿ.